ಮಾಧ್ಯಮಕ್ಕೆ ಲಿಂಗರಾಜ್ ಕಣ್ಣಿ ಸ್ಪಷ್ಟನೆ. ನನ್ನ ಮೇಲೆ ಸುಳ್ಳು ಪ್ರಕರಣ ಸತ್ಯ ತಿಳಿಯಲು ಸಿಬಿಐ ತನಿಖೆಗೆ ಸಿದ್ಧ. ಮಹಾರಾಷ್ಟ್ರದ ಕಲ್ಯಾಣ ತಾಲೂಕಿನ ಬಜಾರ್ಪೇಟೆ ಪೊಲೀಸ್ ಠಾಣೆ ವತಿಯಿಂದ ಮಾದಕ ವಸ್ತು ವ್ಯಾಪಾರದ ಆರೋಪದ ಮೇಲೆ ತಮಗೇನು ಸಂಬಂಧವಿಲ್ಲಂತೆ ದಾಖಲಾಗಿರುವ ಪ್ರಕರಣವನ್ನು ಲಿಂಗರಾಜ್ ಕಣ್ಣಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ನಾನು ಯಾವುದೇ ಮಾದಕ ವಸ್ತುಗಳಲ್ಲಿ ತೊಡಗಿಲ್ಲ, ನನ್ನ ಮೇಲೆ ದಾಖಲಾಗಿರುವ ಪ್ರಕರಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜ್ ಕಣ್ಣಿ ಅವರು, ನನಗೆ ಸಂಶಯವಿದ್ದರೆ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಲಿ, ನಾನು ಸಂಪೂರ್ಣ ಸಹಕರಿಸಲು ಸಿದ್ಧನಿದ್ದೇನೆ. ನಾನು ಎಂತಹ ತಪ್ಪು ಕೂಡ ಮಾಡಿಲ್ಲ. ನನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಕ್ಕೂ ಮುಂಚೆ ನಿಜ ಮಾಹಿತಿ ಪರಿಶೀಲಿಸಬೇಕು ಎಂದು ಹೇಳಿದರು. ಅವರ ಪ್ರಕಾರ ಪ್ರಕರಣದಲ್ಲಿ ರಾಜಕೀಯ ಬೆರೆಸಲಾಗುತ್ತಿದ್ದು, ಯಾವುದೇ ದೃಢವಾದ ಆಧಾರಗಳಿಲ್ಲದೆ ತಮ್ಮ ಮೇಲೆಯೇ ನೇರವಾಗಿ ಆರೋಪ ಮಾಡಲಾಗಿದೆ. ಅಲ್ಲಿ ಸಿಸಿಟಿವಿ ಫುಟೇಜ್ಗಳಿವೆ, ದೃಶ್ಯ ಆಧಾರಿತ ಸಾಕ್ಷ್ಯಗಳಿವೆ. ಸೂಕ್ತ ತನಿಖೆಯಿಂದ ಸತ್ಯ ಬೆಳಕಿಗೆ ಬರಲಿದೆ. ನನ್ನನ್ನು ಮೀರಿದ ವ್ಯಕ್ತಿತ್ವವನ್ನು ಕೆಡಿಸಲು ಕೆಲವು ಸಂಘಟಿತ ಶಕ್ತಿಗಳು ಯತ್ನಿಸುತ್ತಿವೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ರು. ನಾನು ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದೇನೆ. ನನ್ನ ವಿರುದ್ಧ ಪ್ರಚೋದಿತ ಆರೋಪ ಮಾಡಿದವರಿಗೆ ಮುಂದೆ ಕಾನೂನು ರೀತಿ ಉತ್ತರ ಸಿಗುವುದು ಖಚಿತ ಎಂದು ಎಚ್ಚರಿಸಿದ್ರು ಲಿಂಗರಾಜ್ ಕಣ್ಣಿ. ಏನಿವತ್ತು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ಪೊಲೀಸರ ಒಂದು ನಡೆ ಬಗ್ಗೆ ಸ್ಪಷ್ಟನೆ ಕುರಿತು ಏನಂತ ಸೋಷಿಯಲ್ ಮೀಡಿಯಾನಲ್ಲಿ ನಾನು ಮಾತನಾಡ್ತಿದ್ದೀನಿ. ನಾನು ಲಿಂಗರಾಜ್ ಕಣ್ಣಿ ಎಂಬ ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನ ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಥಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನು ಒಂದು ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಏನಪ್ಪಾ ನನ್ನ ಬಗ್ಗೆ ಒಂದು ಸುಳ್ಳ ಒಂದು ಮಾದಕ ದ್ರವ್ಯದ ಒಂದು ಕೇಸ್ ಮಾಡಿದ್ರು. ನಾನ್ ನಿಮಗೆ ಇಲ್ಲಿಂದ ಹೋಗ್ಬೇಕಾಗಿದ್ರೆ 20ನೇ ತಾರೀಕಿದಂದು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ. ಮುಂಬೈ ಇರ್ಫಾನ್ ಅಂತಕ್ಕಂಥದ್ದು ನನ್ನ ಪರಿಚಯಸ್ಥ. ಅವನು ನಾನು ಇಬ್ಬರು ಕಲ್ತು ನಮ್ದು ಹಾಜಿ ಅಲಿ ದರ್ಗಾ ಸಾಹೇಬ್ ದರ್ಶನಕ್ಕೆ ಹೋಗಿದ್ದೆವು. ಅಲ್ಲಿಂದ ಮುಗಿಸ್ಕೊಂಡಿ ಸಿದ್ಧಿವಿನಾಯಕ್ ಹೋಗಿದ್ದೆವು. ಯಾವ್ದೇ ನಾನೇನು ಮೊನ್ನೆಯನ್ನು ಹೋಗಿಲ್ಲ, ಯಾವ್ದು ಹೋಗ್ತಾ ಇರ್ತೀನಿ. ಅದ್ರ ಬಗ್ಗೆ ನಾವೊಬ್ಬನೇ ಎಲ್ಲರೂ ಓದ್ತಾರೆ. ಹಾಜಿ ಅಲಿ ದರ್ಗಾ ಅಂತಂದ್ರೆ ಇಲ್ಲಿ ನಂಬಲ್ಲಿ ಹೆಂಗ್ ಖಾಜಾ ಬಂದೇನ ದರ್ಗಾ ಇದೆ, ಅದೇ ತರ ಅಲ್ಲಿ ಹಾಜಿ ಅಲಿ ದರ್ಗಾ ಕೂಡ ನಾನು ಕೂಡ ಅಲ್ಲಿ ನಾನು ನಡ್ಕೋತೀನಿ. ಸಿದ್ಧಿವಿನಾಯಕ್ ಕೂಡ ದರ್ಶನ ಮಾಡಿದ ಅಲ್ಲಿ ಕೂಡ ನಾನು ನಡ್ಕೋತೀನಿ. ಅಲ್ಲಿಂದ ಸಮಯ ಇತ್ತು, ನಂಬಲ್ಲಿ ಸಮಯ ಇದ್ದಿಗೋಸ್ಕರ ಹೆಂಗ ನಮ್ದು ರಾತ್ರಿ ಇತ್ತು ನಮ್ ಟ್ರೈನ್ ಕೈಸತ್ತು ಬಿ ರಾತ್ರಿ ಇತ್ತು. ಅಲ್ಲಿ ನಿಂತ ನಾವು ಹೆಂಗ್ ಗುಲ್ಬರ್ಗ್ ಹೋಗೋದ ಕಲ್ಯಾಣ್ನಲ್ಲಿ ನಮ್ ರಿಲೇಷನ್ ಇದಾರ, ಅವ್ರಿಗೆ ಭೇಟಿ ಆಗಿ ಹೋಗೋಣ ಅಂತ ಹೇಳಿದ್ರೆ ನಾವು ಕಲ್ಯಾಣಕ್ಕೆ ಬಂದ್ವಿ. ಲೋಕಲ್ ಟ್ರೈನ್ ಇಂದ ಕಲ್ಯಾಣ ಬಂದ್ವಿ. ಅಲ್ಲಿಂದ ಇರ್ಫಾನ್ ಭೇಟಿ ಆಗಮಂತಂದ ಆಯ್ತು ನಾಳೆ ಉಜ್ಜಾಯಿಂಗೆ ಚಲೋ ಅಂತಂದೇವು. ಅಲ್ಲಿ ಬಂದು ಅಲ್ಲಿ ಸಿತಾರಾ ಹೋಟೆಲ್ ಅಂತ ಹೇಳಿ ಅಲ್ಲಿ ಉಳ್ಕೊಂಡೆವು. ಅಲ್ಲಿ ಉಳ್ಕೊಂಡು ಅವ ಅವ್ರ ರಿಲೇಷನ್ದವ್ರಿಗೆ ಫೋನ್ ಮಾಡ್ದ, ಬೈಜಾನ್ ಅನ್ನೋರಿಗೆ, ಬೈಜಾನ್ ಎಲ್ಲಿದ್ದೀರಾ, ನಿಮಗ ಭೇಟಿ ಆಗ್ಬೇಕಾಗಿತ್ತು, ನಾ ಇಲ್ಲಿ ಬಂದಿದ್ದ ಬೆಳಿಗ್ಗೆ ಬಂದಿದ್ದೇವೆ. ಬೆಳಿಗ್ಗೆ ಅಲ್ಲೆಲ್ಲ ದರ್ಶನ್ ಮಾಡಿ ಬಂದೆವು. ಹಾಜಿ ಅಲಿ ದರ್ಗಾ ಸಿದ್ಧಿವಿನಾಯಕ್ ಎಲ್ಲ ಹೋಗಿ ಬಂದಿದ್ದೆವು. ಹಮ್ಮೆ ಅವ್ರ ಹಮಾರ ಏಕ್ ದೋಸ್ತ್ ಲಿಂಗರಾಜ್ ಬೋಲ್ಕೆ ಇಲ್ಲಿ ಬಂದಿದ್ದೇವು, ನೀವು ಭೇಟಿ ಟೈಮ್ ರೈತು ಮಿಲ್ ಹೋಗ್ಬೋದು ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಅದಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವರು ಯಾರೋ ಇನ್ನೊಬ್ರು ತೌಶಿಫ್ ಅಂತ ಹೇಳಿ ತೌಶಿಫ್ ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ರು. ಅದು ನಮಗ್ ಆಮೇಲೆ ಗುರ್ತೈತಿದ್ ಎಲ್ಲ ಇದ್ದಿದ್ದು. ನಾವು ಹೋಗಿ ಒಂದು ಕೂತ್ ಒಂದು ½ an hour ನಲ್ಲಿ ಪೊಲೀಸರು ಬಂದ್ರು. ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದ್ರು. ತೌಶಿಫ್ ಯಾರು ಅಂತ ಕೇಳಿದ್ರು. ಅವ್ರು ತೌಶಿಫ್ ಇಲ್ಲಿ ಯಾರಿಲ್ಲ, ಚಲೋ 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 ಅಂತೇಳಿ ನಮಗ ಅವ್ರ ಕಾರ್ನಲ್ಲೇ ಸಿತಾರಾ ಲಾಡ್ಜ್ ಕರ್ಕೊಂಡ್ ಹೋದ್ರು. ನಮಗೇನು ಕಾಂಟ್ಯಾಕ್ಟ್ ಇಲ್ಲ. ತೌಶಿಫ್ ಯಾರಂತ ಗೊತ್ತಿಲ್ಲ, ಅದು ಮುಂದೆಲ್ಲ ಹೇಳ್ತೀನಿ ನಮ್ಗೆ ಯಾರು ಏನು ಅಂತ ಹೇಳಿ. ಅಲ್ಲಿ ನಮಗ ಅವ್ರು ಕರ್ಕೊಂಡ್ ಹೋದ್ರು. ಎಲ್ಲಿ ಅಲ್ಲಿ ನಿಂತ ಅವ್ರ ಪೊಲೀಸ್ ಚೌಕಿ ಕರ್ಕೊಂಡ್ ಹೋದ್ರು. ಮತ್ತ ಅಲ್ಲೊಂದ್ ಅರ್ಧ ತಾಸು ಅವ್ರು ಇದು ಕೇಳಿದ್ರು. ಅಲ್ಲಿ ನಿಂತ ಅವ್ರೊಂದು ಇನ್ನೊಂದು ಸಪ್ನಾ ಲಾಡ್ಜ್ ಅವ್ರು ಪೊಲೀಸರು ಕರ್ಕೊಂಡ್ ಹೋದ್ರು ನಮ್ಗೆ ಸಪ್ನಾ ಲಾಡ್ಜಿಗೆ. ಅಲ್ಲೇ ನಮ್ದೇನ ಎಂಟ್ರಿ ಏನಿಲ್ಲ, ಅಲ್ಲಿ ಕರ್ಕೊಂಡ್ ಹೋದ್ರು. ಅಲ್ಲಿ ಹೋಗಿ ಒಂದ್ ನಮ್ಗೆ ರೂಮ್ನಾಗ ಕುಂದರ್ಸನ ತೌಶಿಫ್ ಯಾರು ಅಂತಕ್ಕಂಥದ್ದನ್ನ ಇರ್ಫಾನ್ ಕೇಳ್ದ. ಯಾರು ಪೊಲೀಸರು ಕೇಳ ತೌಶಿಫ್ ಯಾರು ಅಂತ. तौशीफ सुरवे मेरा रिश्तेदार है। बोला सब क्या है, तू फोन करे तो आता क्या? आता सर, फोन करे तो आता, कुछ भी नहीं है, तेरा मोबाइल से लगा फोन। ऑन मोबाइल फोन ಮಾಡಿದ್ರು। हाँ कहाँ है? इधर आए थे हम, मुंबई को आए थे, दर्शन करे, इधर कल्याण में है, इधर ये सपना बोल के होटल है, तुम आ सकते क्या?
अभी मैं थोड़ा दूर हूँ, आता हूँ, एक 1.5 घंटा के बाद आता हूँ बोल के ಕರೆಕ್ಟ್ ಅವ್ರು 1.5 ತಾಸ ಟೂ ವೀಲರ್ ಅವ್ರ ಒಂದು ಟೂ ವೀಲರ್ ಇತ್ತು, ಅದು ಬೈಕ್ ತಗೊಂಬಂದ್ರು. ಅವ್ರು ಟೂ ವೀಲರ್ ತಗೊಂಬಂದ್ ಕೇಸಿಂದ ಅಲ್ಲಿ ಮ್ಯಾಲ್ ಬಂದವರು, ಮ್ಯಾಲ್ ಬಲ್ಲ ಪೊಲೀಸರು ಎಲ್ಲ ಸಿವಿಲ್ ಡ್ರೆಸ್ ಮೇಲೆ ಇದ್ರು. ಅವರು DCP ಸ್ಕ್ವಾಡ್ ಅವರೆಲ್ಲ ಅಲ್ಲಿ ಬಂದ್ ಕೇಸಿಂದ ಆಯ್ತು, ತೌಶಿಪ್ ಅಂದ್ರೆ ನೀನೇ, ತೌಶಿಪ್ ನಾನು ಆಯ್ತು. ಎಲ್ಲ ತೌಶಿಪ್ಗ, ನನಗ, ಇರ್ಫಾನ್ 3 ಮಂದಿ ವಾಪಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋದ್ರು. ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋದ್ ಬಳಕ ನನಗ್ ಗುರ್ತಾಯ್ತು. ಅವರೇ ಸ್ವಂತ ಪೊಲೀಸರು ಹೇಳಿದ್ರು ನನಗ್, ನನಗಲ್ಲ, ಅಲ್ಲಿ ಅವನಿಗೆ ಹೇಳ್ತಾ ಇದ್ರು, तौशिफ अंबोनी, तौशिफ बोल के तू क्या? हाँ मैं तौशिफ हूँ. तेरे को 3-4 महीने से हम ढूंढ रहे थे. 3-4 ತಿಂಗಳಿಂದ ಹುಡುಕಾಡಕತ್ತಿದ್ದೆವು, ಸಿಕ್ಕಿಲ್ಲ. क्या सब क्या है, तेरा नाम बहुत सुनो, ये बोला सब क्या है, ने तेरा नाम बोल सुनो, तेरे ऊपर केस करने का है मेरे को, मैं केस करता हूँ. उनको कौन सा के बोले सर हम गलती क्या करे, मैं बोलता हूँ सब बोलता हूँ. तो कि वो कौन बोले मेरे को, बोले कि इनो तेरा रिश्तेदार है बोल के मेरे को एक जने टिप्स दिया, मेरे को इन्फॉर्मेशन दिया. मेरे को ನನಗ ಇನ್ಫಾರ್ಮೇಶನ್ ಒಬ್ರು ಕೊಟ್ಟಿದಾರ, ಇವ್ರ ರಿಲೇಷನ್ ಬಂದಾರ ಅಂತ ಹೇಳಿ ನನಗೆ ಮೆಸೇಜ್ ಕೊಟ್ಟಿದಾರ, ಇಂತ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರ. ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಲ್ ಬಂದು ಫೋನ್ ಮಾಡಿಸೀನಿ. ಅದಕ್ಕೆ ಏನದ ಸಾಬ್ ಉನ್ಕಾ ಕ್ಯಾ ಹೈ ಗಲ್ತಿ, ಉನ್ಕಾ ಕ್ಯಾ ಹೈ, ಮೇರಾ ಭಿ ಕ್ಯಾ ಹೈ, ಕುಚ್ ಭಿ ಏನೂ ಇಲ್ಲ, ಏನೋ ಗಲ್ತಿ ಇಲ್ಲ, ಏನಿಲ್ಲ ಅವ್ರ